ಕಾಲ್ತುಳಿತದ ದುರಂತ 11 ಜನ ಸಾವು. ಯಾರ್ಯಾರ ತಪ್ಪು ಏನೇನು ಅನ್ನೋದನ್ನ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಈಗ ಅಧಿಕಾರಿಗಳು ಜೊತೆಗೆ ಸರ್ಕಾರದ ತಪ್ಪುಗಳೇನು ಅನ್ನೋದನ್ನ ತೋರಿಸಿದ್ವಿ. ಇನ್ನು ಪೊಲೀಸರ ತಪ್ಪುಗಳೇನು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಭದ್ರತೆಯ ವಿಚಾರದಲ್ಲಿ ಪೊಲೀಸ್ ಇಲಾಖೆಯ ಲೋಪ. ಲಕ್ಷಾಂತರ ಜನ ಸೇರ್ತಾರೆ ಅಂತ ಗೊತ್ತಿದ್ದು ಕೂಡ ಎಡವಟ್ಟು. 2.5 ಲಕ್ಷ ಜನಕ್ಕೆ 1318 ಸಿಬ್ಬಂದಿಯನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಿದ್ರಂತೆ. ಸಾಗರೋಪಾದಿಯಲ್ಲಿ ಸೇರಿದ ಆರ್ಸಿಬಿ ಅಭಿಮಾನಿಗಳು ಅರ್ಧದಷ್ಟು ಸಿಬ್ಬಂದಿ ಇಲ್ಲ. ಸಿಎಂ ಆಟಗಾರರ ಭದ್ರತೆಯ ಕಡೆಗೇನೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಲಾಗಿತ್ತು. ಸ್ಟೇಡಿಯಂ ಕಡೆ ಗಮನವನ್ನ ಹರಿಸದೇ ಇರೋದೇ ಈ ದುರಂತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇದೇ ಅಂಶವನ್ನ ಇಟ್ಕೊಂಡೇನೆ 7 ಜನ ಅಧಿಕಾರಿಗಳ ತಲೆದಂಡವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಇದೇ ವಿಚಾರವನ್ನೇ ಇಟ್ಕೊಂಡು ಪದೇ ಪದೇ ಪೊಲೀಸ್ ಇಲಾಖೆಯತ್ತ ಬೊಟ್ಟು ಮಾಡುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ದಯಾನಂದ್ ಅವರು ಕಮಿಷನರ್ ಆಗಿದ್ದವರು ಈಗ ಮಾಜಿ ಕಮಿಷನರ್ ಆಗಿದ್ದಾರೆ. ಅವ್ರ ತಪ್ಪೇನು? ಒಂದೇ ಟೈಮ್ನಲ್ಲಿ 2 ದೊಡ್ಡ ಕಾರ್ಯಕ್ರಮಕ್ಕೆ ಅರೆಬರೆ ಭದ್ರತೆಯನ್ನು ಕೊಟ್ಟಿದ್ದು. ಮೇಲಿಂದ ಪ್ರೆಸರ್ ಇತ್ತು, ಪಾಪ ಕೊಟ್ಟರು. ಬಟ್ ಈಗ ಅವರೀಗ ಹರಕೆಯ ಕುರಿಯಾಗಿದ್ದಾರೆ. ಕೇವಲ 4 ಗಂಟೆಯಲ್ಲಿ ನಿಭಾಯಿಸಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಪೊಲೀಸ್ ಕಮಿಷನರ್ ಅವರ ಮೇಲೆ. ಹಾಗಾಗಿ ಅವರು ಮೊದಲು ಕಾನ್ಸಂಟ್ರೇಷನ್ ಮಾಡಿದ್ದು ವಿಧಾನಸೌಧದ ಕಾರ್ಯಕ್ರಮವನ್ನು. ಸಂಘಟಕರೊಂದಿಗೆ ಸಮನ್ವಯವನ್ನು ಇವರು ಸಾಧಿಸಿಲ್ಲ ಅನ್ನುವಂತಹ ಆರೋಪ ಕೂಡ ಸರ್ಕಾರದ ಕಡೆಯಿಂದ ಕೇಳಿ ಬರ್ತಾ ಇದೆ. ಮುನ್ನೆಚ್ಚರಿಕೆ ಸಾರ್ವಜನಿಕರ ಸಲಹೆಯನ್ನು ಕೂಡ ಕೊಟ್ಟಿಲ್ಲ ಅನ್ನುವಂತಹ ಆರೋಪ ಕೂಡ ಮಾಜಿ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಮೇಲೆ ಇರುವಂತಹದ್ದು. ಪೊಲೀಸರಿಗೂ ಯಾವುದೇ ಅಧಿಕೃತ ಸೂಚನೆಯನ್ನು ಕೊಟ್ಟಿರಲಿಲ್ವಂತೆ ಪೊಲೀಸ್ ಕಮಿಷನರ್. 4 ಗಂಟೆಯಲ್ಲಿ ತಯಾರಿ ಮಾಡ್ಕೊಳ್ಳಿ ಅಂದ್ರೆ ಹೇಗಾಗುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಿಂದಿನ ದಿನ ರಾತ್ರಿ ಬೆಳಗಿನ ಜಾವ 3:30 ತನಕ ಇವರು ಕೆಲಸ ಆನ್ ಡ್ಯೂಟಿ ಇದ್ರು. ಆಮೇಲೆ ಮೆಸೇಜ್ ಮಾಡಿದ್ದಾರೆ ಗೃಹ ಸಚಿವರಿಗೆ, ನಾನು ಈಗ ಮನೆಗೆ ಹೋಗ್ತಾ ಇದ್ದೀನಿ, ಬೆಳಗ್ಗೆ ಬ್ರೀಫಿಂಗ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ. ಇದು ಇನ್ಸೈಡ್. ಇನ್ನು ಇಂಟೆಲಿಜೆನ್ಸ್ ಕೆಸಿಎ ಜೊತೆಗೂ ಕೂಡ ಸಮನ್ವಯತೆಯ ಕೊರತೆ ಇರೋದು ಎದ್ದು ಕಾಣಿಸ್ತಾ ಇದೆ. ತರಾತುರಿ ಭದ್ರತೆ ಪ್ಲಾನ್ ಮಾಡದೆ ಪೊಲೀಸರು ಫೀಲ್ಡ್ಗೆ ಇಳಿದಿದ್ರು ಅಂತ ಕೂಡ ಸ್ವತಃ ಸರ್ಕಾರವೇ ಹೇಳ್ತಾ ಇರುವಂಥದ್ದು. ಜೊತೆಗೇನೆ ಸಭೆಯನ್ನ ಕರೆಯದೆ ಭದ್ರತೆಗೆ ಸೂಚನೆಯನ್ನು ಕೊಟ್ಟಿದ್ರು ಕಮಿಷನರ್ ಅನ್ನುವಂತಹ ಆರೋಪ ಕೂಡ ದಯಾನಂದ್ ಅವರ ಮೇಲಿದೆ. ಅದರ ಜೊತೆಗೆ ಕಾಲ್ತುಳಿತದ ಬಗ್ಗೆ ಸಿಎಂಗೆ ಲೇಟಾಗಿ ಮಾಹಿತಿ ಕೊಟ್ರಂತೆ. ಹಾಗಾಗಿಯೇ ಸಿಎಂ ಕೆಂಡಾಮಂಡಲರಾಗಿದ್ರು. ದಯಾನಂದ್ ಅವರ ತಲೆದಂಡ ಆಯಿತು ಅನ್ನೋದು ಈಗ ಮುನ್ನೆಲೆಗೆ ಬರ್ತಾ ಇರುವಂತಹ ವಿಚಾರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈ ಎಲ್ಲ ತಪ್ಪುಗಳನ್ನು ಗಮನಿಸ್ತಾ ಇದ್ರೆ, ಆಯಾಯ ಕೆಲಸವನ್ನ ಅವರವರು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರೆ ಬಹುತೇಕ 11 ಜನ ಸಾಯ್ತಿರ್ಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮರ್ಯಾದೆ ಹೋಗ್ತಿರ್ಲಿಲ್ಲ. ಸರ್ಕಾರ ಇವತ್ತು ಪೇಚೆಗೆ ಸಿಲುಕಿಕೊಳ್ಬೇಕಾದಂತಹ ಪರಿಸ್ಥಿತಿ ಬರಲಿಲ್ಲ ಅಂತ. ನಿಜ ಪ್ರೇಮ ಇರ್ಬೋದು, ತನ್ನ ಹೊಣೆಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಕಾರಣ ಸೆಲೆಬ್ರೇಷನ್ಗೂ ಹಿಂದಿನ ದಿನ ಅಂದ್ರೆ ಮ್ಯಾಚ್ ನಡೆಯುವಂತಹ ದಿನ ಏನಿತ್ತಲ್ಲ, ಮ್ಯಾಚ್ ಆರಂಭವಾಗೋದಕ್ಕೂ ಮೊದಲೇ ಅವರು ಬಂದು ಪರ್ಮಿಷನ್ ಅನ್ನ ಕೇಳ್ತಾರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ. ಕಬ್ಬನ್ ಪಾರ್ಕ್ ಪೊಲೀಸರು 1 ವಾರ ಮುಂಚಿತವಾಗಿ ನೀವು ಯಾವ್ದಾದ್ರೂ ಈ ರೀತಿಯಾದ ಪರ್ಮಿಷನ್ ಬೇಕಾದಂತಹ ಸಂದರ್ಭದಲ್ಲಿ 1 ವಾರ ಬಿಫೋರ್ ಕೊಡಬೇಕು ನೀವು ಅರ್ಜಿ. ನಾವು ಈ ಬಂದೋಬಸ್ತನ್ನ ಕೊಡೋದಕ್ಕೆ ಅಸಾಧ್ಯ, ಹೀಗಾಗಿ ನಾವು ಮಾಡ್ತಾರೆ ವಾಪಸ್. ಅದಾದ ಬಳಿಕ ಅವರು ಮತ್ತೆ ಸಂಪರ್ಕ ಮಾಡ್ತೀವಿ ನರಸಿಂಹಮೂರ್ತಿ, ಮತ್ತೆ ಸಂಪರ್ಕ ಮಾಡ್ತೀವಿ. ಈಗ ಪರ್ಮಿಷನ್ ಕೇಳಿದ್ರು ಅಂತಿದ್ರಲ್ಲ, ಈ ಕೆಸಿಎ ಕೇಳಿದ್ರು ಕೂಡ ಪೊಲೀಸರಿಗೆ ಅದನ್ನ ಡಿಸೈಡ್ ಮಾಡೋದಕ್ಕೆ ಅರ್ಜಿಯನ್ನ 5 ದಿನ ಇರುತ್ತೆ. 5 ದಿನದಲ್ಲಿ ಅವ್ರು ಏನೂ ಒಂದಿಲ್ಲ ಅಂದ್ರೂ ನೀವು ಕಾರ್ಯಕ್ರಮ ಮಾಡಂಗಿಲ್ಲ. ಪರ್ಮಿಷನ್ ಕೊಟ್ಟರೆ ಮಾತ್ರ ಮಾಡಬೇಕಾಗಿತ್ತು. ಸೊ ಆಮೇಲೆ ಈ ಹಿಂದೆ ನಾವು ನೋಡಿದ್ವಿ, ನರೇಂದ್ರ ಮೋದಿ ಅವರು ರ್ಯಾಲಿ ನೋಡಿದ್ವಿ, 22 ಕಿಲೋಮೀಟರ್ ರೋಡ್ ಶೋ ಇತ್ತಪ್ಪ. ಏನಾಯ್ತು, ಏನಾಯ್ತು? ಲಕ್ಷಾಂತರ ಜನರನ್ನ ಅಕಾಮಡೇಟ್ ಮಾಡಿರ್ಲಿಲ್ವಾ ಪೊಲೀಸರು? ರೈಟ್, ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ ಕಂಟಿನ್ಯೂ ಮಾಡಿ. ಇಲ್ಲಿ ಮಮತಾ, ಅದಾದ ಬಳಿಕ ಅಂದ್ರೆ ಆರ್ಸಿಬಿ ಮತ್ತೆ ಕೆಎಸ್ಸಿಎ ಅವರು ಯಾವಾಗ ಪೊಲೀಸರು ಪರ್ಮಿಷನ್ ಅನ್ನ ಕೊಡೋದಿಲ್ಲ ಅಂತ ಹೇಳಿದ್ರು, ಅದಾದ ಬಳಿಕ ಕಮಿಷನರ್ನ ಅಪ್ರೋಚ್ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಕಮಿಷನರ್ ಕುಲ್ಲ ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ, ಪರ್ಮಿಷನ್ ಕೊಡೋದಕ್ಕೆ ಅಸಾಧ್ಯ ಅಂತ ಹೇಳಿದ್ದಾರೆ. ಅದಾದ ಬಳಿಕ DPAR ನ ಸಂಪರ್ಕ ಮಾಡ್ಕೊಂಡಿದ್ದಾರೆ. ಆ ಬಳಿಕ ಸರ್ಕಾರದ ಮಟ್ಟದಲ್ಲಿ ಪೊಲೀಸರ ಮೇಲೆ ಒತ್ತಡ ಹಾಕುವ ಕೆಲಸವನ್ನ ಮಾಡಿಸಿದ್ದಾರೆ. ಒಲ್ಲದ ಮನಸ್ಸಿನಿಂದ ಪೊಲೀಸರು ಬಂದೋಬಸ್ತ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದೆಲ್ಲವೂ ಮುಗಿಯೋ ಹೊತ್ತಿಗೆ ಅದಾಗಲೇ 2:30 ಆಗೋಗಿತ್ತು. 2:30 ನಂತರ ಪೊಲೀಸರನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಂದೋಬಸ್ತ್ಗೆ ಬರುವಂತೆ ಸೂಚನೆಯನ್ನ ಕೊಡಲಾಯಿತು. ಈಗ ಫೈನ್ ನರಸಿಂಹಮೂರ್ತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ನೀವು ಗಮನಿಸ್ತಾ ಇದ್ರಿ, ಒಂದ್ ಕಡೆಗೆ ಪೊಲೀಸ್ ಕಮಿಷನರ್ ಅವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಆಗಿ ಬ್ಲಂಡರ್ಗಳು ಕಾಣಿಸ್ತಾ ಇಲ್ಲ. ಆದರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಸಮಯಾವಕಾಶ ಸಿಕ್ಕಿದ್ದಿದ್ರೆ, ಅದು ಸರ್ಕಾರದ ಹೊಣೆ ಆಗಿತ್ತು, ಸಿಕ್ಕಿದ್ದಿದ್ರೆ ಇನ್ನೂ ಚೆನ್ನಾಗಿ ಅವ್ರು ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಇತ್ತು. ನಾವು ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ನಾನು ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟು ಮಾಡ್ತಾ ಇದ್ದನಲ್ಲ, ನರೇಂದ್ರ ಮೋದಿ ಅವರು ರೋಡ್ ಶೋ ಅವರೇ ನಿಭಾಯಿಸಿದ್ದು 22 ಕಿಲೋಮೀಟ್ರು. ಏನಪ್ಪ ಆಗಿತ್ತು?